ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಈಗ ನಾನು ಹೊರಟಿದ್ದಲ್ಲಿಗೆ ಗೊತ್ತುಂಟ, ಬೆಂಗಳೂರಿಗೆ ನನ್ನ ಪಯಣ. ಇವತ್ತು ಹಗಲೇ ಹೋಗುವ ಅಂತ. ಯಾಕಂತ ಹೇಳಿದರೆ ನಾನು ಯಾವಾಗಲೂ ಶನಿವಾರ ರಾತ್ರಿ ಹೋಗೋದು. ಅಲ್ಲಿ ಮತ್ತೆ ಆದಿತ್ಯವಾರ ಇಡೀ ಸೆಕೆಯಲ್ಲಿ ಬೇಯಲಿಕ್ಕಾಗೋದಿಲ್ಲ ನನಗೆ ಅಂತ ಇವತ್ತು ಆದಿತ್ಯವಾರ ಬೆಳಿಗ್ಗೆ ಹೊರಟು ಹಗಲು ಬಸ್ಸಲ್ಲಿ ಹೋಗಿ ಮತ್ತೆ ಅಲ್ಲಿಗೆ ಒಂದು ಸಾಯಂಕಾಲ ಅಥವಾ ರಾತ್ರಿ ಹಾಗೆ ತಲುಪ್ತೇನೆ. ನೋಡುವ ಎಷ್ಟು ಗಂಟೆಗೆ ತಲುಪ್ತೇನೆ ಅಂತ ಗೊತ್ತಿಲ್ಲ. ಈಗ ಅಪ್ಪ ನನ್ನನ್ನು ನಮ್ಮ ವಿಟ್ಲ ತನಕ ಬಿಡ್ತಾರೆ. ಅಲ್ಲಿಂದ ಪುತ್ತೂರಿಗೆ ಬಸ್ಸಲ್ಲಿ ಹೋಗಿ ಪುತ್ತೂರಿಂದ ಮತ್ತೆ ಆಲ್ರೆಡಿ ಬುಕ್ ಆಗಿರುವ ಬಸ್ ಉಂಟು ನನಗೆ. ನೋಡಬೇಕು ಎಷ್ಟು ಗಂಟೆಗೆ ಬಸ್ ಬರ್ತದೆ ಹೇಗೆ ಅಂತ. ಬೆಂಗಳೂರಿನಲ್ಲಿರುವಂತಹ ನನ್ನ ಅಕ್ಕನಿಗೆ ಒಂದೆಲಗ ಬೇಕು ಅಂತ ಕೇಳಿದ್ರು. ನಿನ್ನ ಅಜ್ಜಿ ಮನೆಗೆ ಹೋಗಿದ್ದಾಗ ತುಂಬ ಒಂದೆಲಗ ಇತ್ತಲ್ಲ, ಅದನ್ನು ತೆಕ್ಕೊಂಡಿದ್ದೇನೆ. ಅದು ಬ್ಯಾಗ್ ಅಪ್ಪನ ಹತ್ರ ಉಂಟು, ಅಪ್ಪ ತರ್ತಾರೆ. ಹಾಗೆ ಒಂದೆಲಗ ಕೊಡುವಾಗ ಅಂತ ಹೇಳಿದರೆ ನಾನು ಬಸ್ ಇಳಿವಲ್ಲಿಗೆ ಅಕ್ಕ ಬರ್ತಾರಂತೆ. ಅವರದ್ದು ಮತ್ತು ನಮ್ಮದು ಮನೆ ಸ್ವಲ್ಪ ದೂರ ಉಂಟು. ರಾತ್ರಿ ಆದ ಕಾರಣ ಅವ್ರು ಬರ್ತೇನೆ ಹೇಳಿದ್ದಾರೆ. ಹಾಗೆ ಅವರಿಗೆ ಒಂದೆಲಗ ಕೊಟ್ಟು ನಾನು ನನ್ನ ರೂಮಿಗೆ ಹೋಗಿ ಚೆಂದ ಫ್ರೆಶ್ ಅಪ್ ಆಗಿ ಮಲಗಿ ಮತ್ತು ನಾಳೆದ್ದು ಆಫೀಸಿಗೆ ಹೋಗುವಂಥದ್ದು. 4 ದಿವಸ ಆಫೀಸಿಗೆ ಹೋಗೋದು. 5ನೇ ದಿವಸ ನನ್ನ ಅಣ್ಣನ ಮದುವೆ ಬೆಂಗಳೂರಿನಲ್ಲಿ. ನಮ್ಮ ಫ್ಯಾಮಿಲಿ ಅವರೆಲ್ಲ ಬರ್ತಾರೆ ಶುಕ್ರವಾರ. ಹಾಗೆ ನನಗೆ ಖುಷಿ ಆಗ್ತಾ ಉಂಟು ಈ ಸಲ ಹೋಗಲಿಕ್ಕೆ. ಯಾಕಂತ ಹೇಳಿದರೆ ಇಲ್ಲರ ಪ್ರತಿ ಸಲ ಹೋಗಬೇಕಲ್ಲ ಅಂತ ಆಗ್ತಾಯಿತ್ತು. ಆದರೆ ಈ ಸಲ ಒಂಥರ ಖುಷಿ ಆಗ್ತಾ ಉಂಟು. ನಾನು 4 ದಿವಸ ಮತ್ತೆ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಮತ್ತು ಅವರ ಜೊತೆಗೆ ಊರಿಗೆ ಬರೋದು. ಅಣ್ಣನ ಮಧುಗೃಹ ಪ್ರವೇಶ ಅಂತ ಹೇಳಿದರೆ ಸಟ್ಟು ಮುಡಿ ಅಂತ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಒಂದು ಕಾರ್ಯಕ್ರಮ ಉಂಟು. ಅದೆಲ್ಲ ಮುಗಿಸಿಕೊಂಡು ಒಂದು ವಾರ ಊರಲ್ಲಿ ಕೆಲಸ ಮಾಡಿ ಮತ್ತೆ ಬೆಂಗಳೂರಿಗೆ ಹೋಗೋದು ನಾನು. ಹಾಗೆ ತುಂಬ ಖುಷಿ ಆಗ್ತಾ ಉಂಟು ಈ ಸಲ ನನಗೆ ಬೆಂಗಳೂರಿಗೆ ಹೋಗಲಿಕ್ಕೆ. ಆದರೆ ಅಲ್ಲಿ 4 ದಿವಸ ಇರಬೇಕು. ಆದರೆ ಎಂತ ಮಾಡಲಿಕ್ಕಾಗೋದಿಲ್ಲ. ನಾಡಿದ್ದೆಲ್ಲರೂ ಬರ್ತಾರೆ ಅಂತ ಹೇಳೋ ಖುಷಿಯಲ್ಲಿ ಆ 4 ದಿವಸ ಕಳೆಯೋದೇ ಗೊತ್ತಾಗೋದಿಲ್ಲ ಅಂತ ನಾನು ಅಂದುಕೊಳ್ತೇನೆ. ಹಾಗೆ ಅಪ್ಪ ಕೂಡ ಬಂದರು. ಇನ್ನು ಹೋಗೋದು ಗಂಟೆ ಎಷ್ಟೀಗ 10 ಗಂಟೆ 10 ನಿಮಿಷ ಆಯಿತು. 11 ಗಂಟೆಗೆ ನನಗೆ ಬಸ್ಸು ಐರಾವತ ಬಸ್ ಉಂಟಲ್ಲ, ಅದು ಬುಕ್ ಮಾಡಿದ್ದೇನೆ. ಮತ್ತು ಈ ಕೆಂಪು ಬಸ್, ಸಾರಿಗೆ ಬಸ್ ಇರ್ತದಲ್ಲ, ಅದರಲ್ಲೆಲ್ಲ ತುಂಬ ಕಷ್ಟ ಆಗ್ತದೆ ಹಗಲು ಬಸ್ಸಲ್ಲೆಲ್ಲ ಹೋಗಲಿಕ್ಕೆ. ರಾತ್ರಿ ಆದರೂ ಕಷ್ಟವೇ. ಹಾಗೆ ನಮ್ಮ ಊರಿನಿಂದ ಬಸ್ಸು ಸಿಕ್ಕಿ ಅಲ್ಲಿಂದ ಮತ್ತೆ ಪುತ್ತೂರಿಗೆ ಹೋಗಿ ಅಲ್ಲಿ 11 ಗಂಟೆಗೆ ಬಸ್. ನಿಜವಾಗ್ಲೂ ರಾತ್ರಿ ಆದರೆ ನನಗೆ ಇಷ್ಟೊತ್ತಿಗೆ ಗಡಿ ಬಿಡಿ ಆಗ್ತಿತ್ತು. ಆದರೆ ಹಗಲು ಬಸ್ ಎಂತಾದರೂ ಒಂದು 10-15 ನಿಮಿಷ ಅಂತೂ ಲೇಟ್ ಬರ್ತದೆ. ಹಾಗಾಗಿ ಸ್ವಲ್ಪ ಸಾವಕಾಶವಾಗಿ ಹೊರಟದ್ದು. ಇವತ್ತು ಎಲ್ಲ ಕಡೆ ಕೂಡ ಕಂಡವಟೆ ರಶ್ ಆಯಿತಾ. ಈಗ ನಮ್ಮ ವಿಟ್ಲದಲ್ಲಿ ನೋಡಿ, ನಮ್ಮ ಬಸ್ಸಿಂದ ಅಂತ ಹೇಳಿದರೆ ನಾನು ಸ್ವಲ್ಪ ಮುಂಚೆ ನಮ್ಮದೊಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬರ್ತದೆ, ಅಲ್ಲಿಂದ ಹತ್ತಿದ್ದು. ಇಲ್ಲಿ ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ನ ಪೇಟೆ ಬರ್ತದೆ. ಅಲ್ಲಿ ಎಷ್ಟು ಜನ ಇಳಿದ್ರು, ಎಷ್ಟು ಜನ ಹತ್ತಿದ್ರು. ಇವತ್ತು ಸಾಕಷ್ಟು ಫಂಕ್ಷನ್ಸ್ ಇತ್ತು. ತುಂಬ ಜನ ಚಂದ ರೆಡಿಯಾಗಿ ಎಲ್ಲ ಹೋಗ್ತಾ ಇದ್ರು. ಸಾಕಷ್ಟು ಮದುವೆ ಕಾರ್ಯಕ್ರಮಗಳು ಇತ್ತು. ನಮಗೆ ಹೇಳಲಿಕ್ಕೆ ಬಂದಂತಹ ಒಂದು ಮದುವೆ ಕಾರ್ಯಕ್ರಮ ಕೂಡ ಇತ್ತು. ಆದರೆ ನನ್ನ ಅಣ್ಣನ ಕಂಕಣ ಶಾಸ್ತ್ರ ಅಥವಾ ನಮ್ಮಲ್ಲಿ ನಾಂದಿ ಅಂತ ಹೇಳ್ತೇವೆ, ಅದಿದ್ದ ಕಾರಣ ಅಮ್ಮನಿಗೆಲ್ಲ ಮದುವೆಗೆ ಹೋಗ್ಲಿಕ್ಕಾಗಲಿಲ್ಲ. ನೋಡಿ, ನನ್ನದು ಬಸ್ ಕೂಡ ಬಂತು, ನಾನು ಹತ್ತಿ ಕೂತಿದ್ದೇನೆ. ಇನ್ನು ಮುಂದೆ ಬರುವ ವಿಡಿಯೋ ಎಲ್ಲ ಇಲ್ವಾ, ನನ್ನ ಅಣ್ಣನ ನಾಂದಿ ಕಾರ್ಯಕ್ರಮ ಅಥವಾ ಕಂಕಣ ಶಾಸ್ತ್ರದ ಕಾರ್ಯಕ್ರಮದ ಬಗ್ಗೆ ಸಣ್ಣ ತುಣುಕುಗಳನ್ನು ಹಾಕ್ತೇನೆ ನಾನು. ಇದೆಲ್ಲ ನನಗೆ ನನ್ನ ಅತ್ತಿಗೆ ಕಳಿಸಿದ ವಿಡಿಯೋ ಆಯಿತಾ. ಅತ್ತಿಗೆ ಹೋಗಿದ್ಲು, ಶ್ರೀವಿಕನ ಅಮ್ಮ ಕಳಿಸಿರುವಂಥದ್ದು. ಹಾಗೆ ನಾನು ಹೇಗೂ ಭಾಗಿಯಾಗಲಿಕ್ಕಾಗಲಿಲ್ಲ. ನನ್ನ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದಷ್ಟು ಜನರಿಗೆ ಇದನ್ನೆಲ್ಲ ನೋಡಲಿಕ್ಕೆ ಆಗಿರಲಿಕ್ಕಿಲ್ಲಲ್ಲ. ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇನೆ. ಹಾಗೆ ನಿಮಗೆ ಕೂಡ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಯಾವ ಥರ ಎಲ್ಲ ಶಾಸ್ತ್ರ ಇರ್ತದೆ ಅಂತ ಹೇಳೋದನ್ನು ಕೂಡ ನೋಡಿದ ಹಾಗಾಗ್ತದೆ. ಅದಕ್ಕೋಸ್ಕರ ಸಣ್ಣ ಪುಟ್ಟ ತುಣುಕುಗಳನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಆಯಿತಾ.
ಹಾಗೆ ಇದಿಷ್ಟು ನಮ್ಮ ಹವ್ಯಕ ಸಂಪ್ರದಾಯದ ಪ್ರಕಾರ ಮದುವೆಯ ಮುಂಚೆ ಅಂತ ಹೇಳಿದರೆ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಹಳದಿ ಶಾಸ್ತ್ರ ಆಗಿರಬಹುದು ಅಥವಾ ಮದರಂಗಿ ಶಾಸ್ತ್ರ ಎಲ್ಲ ಇರ್ತದಲ್ಲ, ಹಾಗೆ ನಮ್ಮಲ್ಲಿ ಮದುವೆಗಿಂತ ಮುಂಚೆ ಇರುವಂಥದ್ದು ಇದೊಂದೇ ಅಂತ ಹೇಳಿದರೆ ನಾಂದಿ ಅಥವಾ ಕಂಕಣ ಶಾಸ್ತ್ರ ಅಂತ ನಾವು ಹೇಳುವಂಥದ್ದು. ಹಾಗೆ ಇದಿಷ್ಟು ಆ ಒಂದು ಕಾರ್ಯಕ್ರಮದ ತುಣುಕಾಗಿತ್ತು. ಇನ್ನು ಮುಂದಿನದು ನಾನು ಬೆಂಗಳೂರಿಗೆ ತಲುಪುವವರೆಗಿನ ವಿಡಿಯೋ ಇರ್ತದೆ ಆಯಿತಾ. ನಾನು ಮೈಸೂರು ಹತ್ರ ತಲುಪ್ತಾ ಬಂದೆ. ಹಾಗೆ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಜನಸಾಗರ ಇತ್ತು ಅಂತ ಹೇಳಿದರೆ, ನಾನು ನಿಜ ಹೇಳಬೇಕಾದ್ರೆ ಮೆಜೆಸ್ಟಿಕ್ಕಲ್ಲಿ ಕೂಡ ಇಷ್ಟು ಜನಸಾಗರ ಇರುವಾಗ ಹೋಗಿರಲಿಲ್ಲ. ಇಲ್ಲಿ ನಿಮಗೆ ಅಷ್ಟು ಕಾಣಲಿಕ್ಕಿಲ್ಲ, ಆದರೆ ಈ ಬಸ್ ಸ್ಟ್ಯಾಂಡಿನ ಸುತ್ತದಿಂದಾಗಿ ಬಸ್ ಹೋಗುವಾಗ ಉಂಟಲ್ವಾ ಎಷ್ಟು ಜನರು. ನನಗೆ ಒಮ್ಮೆಲೆ ಆಶ್ಚರ್ಯ ಆಯಿತು, ಇಷ್ಟು ಜನರು ಎಲ್ಲಿಂದ ಬಂದರು, ಇಡೀ ಮೈಸೂರೇ ಬಸ್ ಸ್ಟ್ಯಾಂಡಲ್ಲಿ ಉಂಟಾ ಹೇಗೆ ಅಂತ ಹೇಳುವ ಹಾಗೆ ಇತ್ತು. ಅದಲ್ಲದೆ ನಾವು ಬಸ್ಸಲ್ಲಿ ಹೋಗುವಾಗ, ಅಂದರೆ ನಾನು ಹತ್ತಿದ ಬಸ್ಸಲ್ಲಿ ತುಂಬ ಜನ ಸೀಟ್ ಕೇಳಿಕೊಂಡು ಬಂದರು. ನಾವು ನಿಂತುಕೊಂಡು ಟ್ರಾವೆಲ್ ಮಾಡ್ತೇವೆ ಬೆಂಗಳೂರು ತನಕ, ಅಥವಾ ಮೆಟ್ಟಿಲಲ್ಲಿ ಕೂತ್ಕೊಂಡು ಬರ್ತೇವೆ, ಒಂದು ಸೀಟ್ ಕೊಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಲೇಡೀಸ್ ಇದ್ದಾರೆ, 2 ಸೀಟ್ ಉಂಟಾ ಹೀಗೆಲ್ಲ ಕೇಳ್ತಾ ಇದ್ರು. ಆದರೆ ನಮ್ಮದು ಆಲ್ರೆಡಿ ಬುಕ್ ಆಗಿರುವಂತಹ ಪ್ರೀ ಬುಕ್ಕಿಂಗ್ ಬಸ್ ಇದ್ದ ಕಾರಣ ಅದಕ್ಕೆ ಯಾವುದೇ ಜನರನ್ನು ಕೂಡ ಹತ್ತಿಸಿಕೊಳ್ಳಿಲ್ಲ. ಯಾರಾದರೂ ಮೈಸೂರಲ್ಲಿ ಇಳಿದವರಿದ್ದರೆ ಅವರ ಜಾಗಕ್ಕೆ ಒಂದು 3-4 ಜನರನ್ನು ಹತ್ತಿಸಿಕೊಂಡ್ರು ಬಿಟ್ಟರೆ ಬೇರೆಯವರನ್ನು ಹತ್ತಿಸಿಕೊಳ್ಳಿಲ್ಲ. ಆದರೆ ಎಷ್ಟು ಜನರು ಬಸ್ಸಿಗೋಸ್ಕರ ಪರದಾಡ್ತಾ ಇದ್ರು ಅಂತ ನನಗೆ ನೋಡಿಯೇ ಆಶ್ಚರ್ಯ ಆಗಿತ್ತು ಇವತ್ತಿನ ದಿನ ಅಂತ ಹೇಳ್ಬೋದು. ಮತ್ತು ಇವತ್ತು ಹೇಗೂ ರವಿವಾರ ಆಗಿರೋದ್ರಿಂದ ವಾಹನ ದಟ್ಟಣೆ ಕೂಡ ಅಷ್ಟೇ ಇತ್ತು. ಬೆಂಗಳೂರು ತಲುಪುವ ಹತ್ರ ಕೂಡ ಅಷ್ಟೇ ತುಂಬ ವಾಹನಗಳಿದ್ದವು. ಅದಾದ ನಂತರ ನಾನು ಬೆಂಗಳೂರು ತಲುಪುವಾಗ ಆಲ್ಮೋಸ್ಟ್ 7:30 ಹತ್ರ ಆಗಿದೆ. ಅಲ್ಲಿ ಕೂಡ ಅಷ್ಟೇ ತುಂಬ ವಾಹನ ದಟ್ಟಣೆ ಇತ್ತು, ಟ್ರಾಫಿಕ್ ಜಾಮ್ ಇತ್ತು. ಆದರೆ ಗಂಟೆಗಟ್ಟಲೆ ಸಿಗ್ನಲಲ್ಲಿ ನಿಲ್ಲುವಂತಹ ಒಂದು ಪ್ರಮೇಯ ಬರಲಿಲ್ಲ ಅಂತ ಹೇಳ್ಬೋದು. ನಾನು ಊಹಿಸಿದ ಸಮಯಕ್ಕೆ ಬೆಂಗಳೂರನ್ನು ತಲುಪಿದೆ. ನನಗೆ ಇಳಿಯುವ ಜಾಗದಲ್ಲಿ ನಾನು ಇಳಿದಾಗ ಅಕ್ಕನವ್ರು ಕೂಡ ಬಂದು ನಿಂತಿದ್ರು, ಅಕ್ಕ ಬಾವ ಎಲ್ಲ. ಫೈನಲಿ ನಾನು ನನ್ನ ರೂಮು ತಲುಪಿದೆ. ಗಂಟೆ 8 ಕಾಲ ಆಯ್ತೀಗ. ನಾನು ನಮ್ಮ ಮೆಟ್ರೋ ಸ್ಟೇಷನ್ ಹತ್ರ ಇಳಿದೆ ನನ್ನ ರೂಮಿಗೆ ಬರುವಲ್ಲಿ. ಅಲ್ಲಿ ಅಕ್ಕ ಸಿಕ್ಕಿದ್ರು, ಅಕ್ಕ ಬಾವ ಮತ್ತು ಮಗು ಇದ್ದರು. ಅವರು ಮತ್ತೆ ನನ್ನನ್ನು ನನ್ನ ರೂಮ್ ತನಕ ಕಾರಲ್ಲಿ ಬಿಟ್ಟು ಅವರು ಮತ್ತೆ ಅವರ ರಿಲೇಟಿವ್ ಮನೆಗೆ ಹೋದರು. ಅವರಿಗೆ ನಾನು ಒಂದೆಲ್ಲ ಕೊಟ್ಟೆ. ಅವರು ನನಗೆ ಗುಜ್ಜೆದ್ದು ಬಿರಿಯಾನಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಗುಜ್ಜೆ ಅಂತ ಹೇಳಿದರೆ ಎಳೆ ಹಲಸಿನಕಾಯಿಗೆ ನಾವು ಗುಜ್ಜೆ ಅಂತ ಹೇಳಿದಾಯ್ತಾ. ಹಾಗೆ ಅಕ್ಕ ಕೇಳಿದರು, ರಾತ್ರಿಗೆ ಎಂತ ಮಾಡ್ತೀಯ, ಅಡಿಗೆ ಎಂತಾದರೂ ಉಂಟಾ ಅಂತ ಕೇಳಿದ್ಲು. ಇಲ್ಲ, ಮನೆಗೆ ಹೋಗಿ ಅಂದರೆ ರೂಮಿಗೆ ಬಂದು ಎಂತಾದರೂ ಮಾಡಬೇಕಷ್ಟೇ ಹೇಳಿದಾಗ ನಾನು ಗುಜ್ಜೆ ಬಿರಿಯಾನಿ ಮಾಡಿದ್ದೇನೆ, ಕೊಡ್ತೇನೆ ಅಂತ ಹೇಳಿ ಕೊಟ್ಟರು. ನಾನು ನಿಮಗೆ ತೋರಿಸ್ತೇನೆ ಆಯಿತಾ ಎಂತ ಕೊಟ್ಟಿದ್ದಾಳೆ ಅಂತ. ಇದು ಗುಜ್ಜೆ ಬಿರಿಯಾನಿ ಆಯಿತಾ. ಇದೆಲ್ಲ ಗುಜ್ಜೆಯ ತುಂಡುಗಳು ಅಂತ ಹೇಳಿದರೆ ಹಲಸಿನಕಾಯಿ, ಅದಕ್ಕೆ ರಾಯ್ತ ಮತ್ತು ಗುಲಾಬ್ ಜಾಮೂನ್ ಕೂಡ ಕೊಟ್ಟಿದ್ದಾಳೆ.
ಈ ಅಕ್ಕ ನನ್ನ ದೊಡ್ಡಮ್ಮನ ಮಗಳಾಯ್ತಾ, ಅವಳಿಗೆ ಅಡಿಗೆ ಮಾಡುದಂತ ಹೇಳಿದ್ರೆ ಎಲ್ಲ ತುಂಬಾ ಇಷ್ಟ. ಜ್ಯೋತ್ಸ್ನಕ್ಕ ಅಂತ ಅವಳ ಹೆಸರು. ಅವಳ ಅಡಿಗೆ ಅಂತ ಹೇಳಿದ್ರೆ ನಮ್ಗೆಲ್ಲ ತುಂಬಾ ಇಷ್ಟ. ಅವತ್ತಿಂದಲೇ ಹಾಗೆ ಅವಳು ಎಲ್ಲ ಕೊಡುದ್ರಲ್ಲೆಲ್ಲ ತುಂಬಾ ಮುಂದೆ ಅಂತ ಹೇಳಿದ್ರೆ ಅಡಿಗೆ ಮಾಡಿ ಬಡಿಸುದು ಅಂತದೆಲ್ಲ ಇಷ್ಟ ಅವಳಿಗೆ. ಹಾಗೆ ತುಂಬಾ ಸಮಯ ಆಗಿತ್ತು ನಾನು ನನ್ನ ಅಕ್ಕನ ಇವರ ತಂಗಿಯ ಮನೆಯಲ್ಲಿ ನಾನು 2 ವರ್ಷ ಇದ್ದದ್ದು. ಹಾಗೆ ಅವರ ಮನೇಲಿ ಇರ್ಬೇಕಾದ್ರೆ ಎಲ್ಲ ಆಗಾಗೋ ಯಾವಾಗಾದ್ರೂ ಒಂದ್ಸಲ ಅಡಿಗೆ ಎಲ್ಲ ಮಾಡಿ ತಂದು ಕೊಡ್ತಾ ಇದ್ರಾಯ್ತು ಅಲ್ಲಿಗೆ. ಅದಾದ ನಂತರ ಇವತ್ತೇ ನಾನು ಅವರ ಅಡಿಗೆಯನ್ನು ಊಟ ಮಾಡೋದು ಕಾಣ್ತದೆ. ಹಾಗೆ ನನಗೆ ಎಕ್ಸೈಟ್ಮೆಂಟ್ ಉಂಟು, ಜೊತೆಗೆ ಹಸಿವು ಕೂಡ ಆಗ್ತದೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ನಾನು ಮನೆಯಲ್ಲಿ ತಿಂಡಿ ತಿಂದದ್ದು ಬಿಟ್ರೆ ಬಸ್ಸಲ್ಲಿ ಎಂತ ಕೂಡ ತಿನ್ಲಿಲ್ಲ. ನನಗೆ ಜರ್ನಿ ಮಾಡುವಾಗ ಉಂಟಲ್ವಾ, ನಾನು ಬಸ್ಸಲ್ಲಿ ಹತ್ತಿ ಕೂತ್ರೆ ಇಳಿಯುವುದು ನನ್ನ ಸ್ಟಾಪ್ ಬಂದಾಗ್ಲೆ. ಬೆಂಗಳೂರಿಗೆ ಬರುವ ಪ್ರಯಾಣದಲ್ಲಿ ನಾನು ಯಾವತ್ತೂ ಕೂಡ ಹಾಗೆ ಎಲ್ಲಿ ಕೂಡ ಇಳಿಯುವುದಿಲ್ಲ. ಇವನ್ ವಾಶ್ರೂಮ್ ಕೂಡ ನನಗೆ ಅದು ಅಭ್ಯಾಸ ಕೂಡ ಇಲ್ಲ. ಹಾಗಾಗಿ ನಾನು ಎಲ್ಲಿ ಕೂತ್ಕೊಳ್ತೇನೋ ಮತ್ತೆ ಇಳಿಯುವುದು ನನ್ನ ಡೆಸ್ಟಿನೇಷನ್ ತಲುಪಿದಾಗ ಮಾತ್ರ. ಮತ್ತೆ ಊಟ ಯಾವಾಗಾದ್ರೂ ಎಂತಾದ್ರೂ ಇದ್ರೆ, ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಎಂತಾದ್ರೂ ಇದ್ರೆ ತಿಂತೇನಿಲ್ಲ, ಅದು ಕೂಡ ಇಲ್ಲ. ಹಾಗೆ ಇವತ್ತೆಂತ ತಕ್ಕೊಳ್ಳಿಲ್ಲ, ನನಗೆ ಹಸಿವು ಕೂಡ ಆಗುದಿಲ್ಲ. ಜರ್ನಿ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡು ಬಂದ್ರೆ ಆಯ್ತು, ನನಗೆ ಬೇರೆ ಎಂತ ನನಗೆ ಅದು ಬೇಕು ಇದು ಬೇಕು ಎಂತ ಆಗುದಿಲ್ಲ. ಹಾಗಾಗಿ ಎಂತ ಕೂಡ ತಿನ್ಲಿಲ್ಲ ಅಲ್ಲ. ಹಾಗೆ ಇವತ್ತು ಈಗ ರಾತ್ರಿ ಬಂದು ಎಂತ ಆದ್ರೂ ಮಾಡ್ಬೇಕು ಅಂತ ಅಂದುಕೊಂಡಿದ್ದೆ. ಆಗ ಅಕ್ಕನೇ ನನಗೆ ಎಂತ ಬಿರಿಯಾನಿ ಮಾಡಿ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಅದನ್ನೆಲ್ಲ ತಿಂದು ಮತ್ತೆ ಮಲಗುದು. ಹಾಗಾಗಿ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.